ಈ ದಿನ ಜಾಗೃತ ಕರ್ನಾಟಕ ಎಂಬ ರಾಜಕೀಯ ಸಂಘಟನೆ ವತಿಯಿಂದ ಭವಿಷ್ಯದಲ್ಲಿ ಒಳ್ಳೆಯ ರಾಜಕಾರಣ ಕಟ್ಟುವ ನಿಟ್ಟಿನಲ್ಲಿ ಹೇಗೆ ಒಳ್ಳೆಯ ರಾಜಕಾರಣ ಕಟ್ಟೋದು, ಒಳ್ಳೆಯ ರಾಜಕಾರಣಕ್ಕೆ ನಾಯಕತ್ವನ ಹೇಗೆ ಹುಟ್ಟಾಕೋದು, ಆ ನಿಮಿತ್ತ ಒಂದು ಚರ್ಚೆ ಸ್ಪರ್ಧೆ, ಒಂದು ಪ್ರಬಂಧ ಸ್ಪರ್ಧೆನ ನಮ್ಮ ಮೆಸ್ಕೋ ಶಾಲೆಯ ಈ ಆವರಣದಲ್ಲಿ ಏರ್ಪಡಿಸಲಾಗಿತ್ತು. ಮಂಡ್ಯ, ಮೈಸೂರು, ಮಡಿಕೇರಿ, ಚಾಮರಾಜನಗರ, ಹಾಸನ ಜಿಲ್ಲೆಯಿಂದ 5 ಜಿಲ್ಲೆಗಳಿಂದ ಸುಮಾರು 90 ವಿದ್ಯಾರ್ಥಿಗಳು ಈ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದರು. ತುಂಬ ಅತ್ಯುತ್ತಮ ಪ್ರಬಂಧ ಸ್ಪರ್ಧೆ, ಭಾಷಣಗಳನ್ನ ವಿದ್ಯಾರ್ಥಿಗಳಿಂದ ಹೊರಹೊಮ್ಮಿತು. ಮತ್ತು ಎಲ್ಲದಕ್ಕಿಂತ ಖುಷಿಯ ವಿಷಯ ಅಂದರೆ ಇವತ್ತು ಬಸವಣ್ಣವರ ಜಯಂತಿ. ಬಸವಣ್ಣವರು ಪ್ರಜಾಪ್ರಭುತ್ವದ ಮೊದಲ ಮಾದರಿ ಅನುಭವ ಮಂಟಪವನ್ನು ಕಟ್ಟಿಕೊಟ್ಟವರು ಇವತ್ತು ಮೈಸೂರಿನ ಈ ಮೆಸ್ಕೋ ಶಾಲೆಯ ಆವರಣದಲ್ಲಿ ಒಂದು ರೀತಿಯ ಅನುಭವ ಮಂಟಪದ ಸಂಸದೀಯ ಮಾದರಿಯ ವಾತಾವರಣ ನಿರ್ಮಾಣವಾಗಿತ್ತು. 5 ಜಿಲ್ಲೆಗಳಿಂದ 90 ಆಕಾಂಕ್ಷಿಗಳು, ಸ್ಪರ್ಧಿಗಳು ಭಾಗಿಯಾಗಿದ್ದರು. ಒಳ್ಳೆ ಚರ್ಚಾಕೂಟ ಮಾಡಿದ್ರು, ಒಳ್ಳೆ ಪ್ರಬಂಧನಗಳನ್ನ ಮಂಡಿಸಿದ್ದಾರೆ. ಯುವ ಜನರು ಹೊಸ ರಾಜಕಾರಣದಲ್ಲಿ ತಮ್ಮ ಪ್ರಾತಿನಿಧ್ಯ ಮತ್ತು ಸಹಭಾಗಿತ್ವವನ್ನು ತಾವೇ ಮುಂದೆ ಬಂದು ತಗೊಳ್ತಾ ಇರೋ ಈ ಭಾಗವಹಿಸಿಕೆಯನ್ನು ನಿಜಕ್ಕೂ ತುಂಬ ಹೆಮ್ಮೆ, ಖುಷಿ ಆಯಿತು. ಜಾಗೃತ ಕರ್ನಾಟಕ ಸಂಘಟನೆ ರಾಜ್ಯವ್ಯಾಪಿ ತನ್ನ ಈ ರೀತಿಯ ಒಳ್ಳೆಯ ವಾಕ್ಪಟುಗಳು, ಚರ್ಚಾಪಟುಗಳು ಮತ್ತು ಆದರ್ಶ ರಾಜಕಾರಣದ ವ್ಯಕ್ತಿತ್ವಗಳನ್ನ ಹುಡುಕಿ ಅವರಿಗೆ ಮನ್ನಣೆ, ಪ್ರಾಶಸ್ತ್ಯ ಕೊಡುವ ಒಂದು ವೇದಿಕೆಯಾಗಿ ಕಾರ್ಯನಿರ್ವಹಿಸ್ತೈತೆ. ಇದೇ ರೀತಿ ಕಾರ್ಯಾಗಾರಗಳನ್ನ ಇದೇ ರೀತಿ ಸ್ಪರ್ಧೆ ಕೂಟಗಳನ್ನ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಆಯೋಜಿಸುವ ಗುರಿಯನ್ನು ಜಾಗೃತ ಕರ್ನಾಟಕ ಹೊಂದಿದೆ. ಮುಂದಿನ ದಿನಗಳಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ರೀತಿಯ ಒಂದು ಸ್ಪರ್ಧೆಯನ್ನು ಮಾಡುವುದರ ಮೂಲಕ ಯುವ ಜನರು ರಾಜಕೀಯದ ಆಗು ಹೋಗುವಲ್ಲಿ, ರಾಜಕೀಯ ಕಟ್ಟುವಲ್ಲಿ, ರಾಜಕೀಯದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವುದರಲ್ಲಿ ಜಾಗೃತ ಕರ್ನಾಟಕ ಒಂದು ವಿಶೇಷ ಭೂಮಿಕೆ ನಿರ್ವಹಿಸುತ್ತೆ. ಆ ನಿಮಿತ್ತ ಇವತ್ತಿನ ಈ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಅದ್ಭುತವಾಗಿತ್ತು. ಈಗ ನೆರೆದಿದ್ದ ಎಲ್ಲ ಸ್ಪರ್ಧಿಗಳು, ಆಕಾಂಕ್ಷಿಗಳಿಗೆ ನನ್ನ ಮನಪೂರ್ವಕ ಧನ್ಯವಾದದೊಂದಿಗೆ ಜಾಗೃತ ಕರ್ನಾಟಕ ತಂಡಕ್ಕೂ ಕೂಡ ಆಭಾರಿಯಾಗಿದ್ದೇವೆ. ನಮಸ್ತೆ ಸರ್. ನನ್ನ ಹೆಸರು ಸುಹೇಲ್ ಅಹಮದ್, ನಾನು ಮಾಜಿ ಪೊಲೀಸ್ ಅಧಿಕಾರಿ. ಹೀಗೆ ಒಳ್ಳೆ ರಾಜಕಾರಣದ ಕಟ್ಟುವ ಕನಸು ಹೊತ್ತಿ ರಾಜೀನಾಮೆ ನೀಡಿ ಈಗ ಸಾಮಾಜಿಕ ಮತ್ತು ರಾಜಕೀಯ ಚಳವಳಿಯಲ್ಲಿ ತೊಡಗಿಕೊಂಡಿದ್ದೀನಿ. ಜೈ ಭೀಮ್ ಎಲ್ಲರಿಗೂ. ಈಗಿನ ರಾಜಕೀಯ ಪರಿಸ್ಥಿತಿಯನ್ನು ಅವಲೋಕಿಸಿದಾಗ ರಾಜಕೀಯ ಹೊಲಿಸುವಂತಾರೆ, ಆದರೆ ಉಳ್ಳವರು ಈ ರೀತಿಯ ಅಪಪ್ರಚಾರ ಮಾಡ್ತಿದ್ದಾರೆ. ಯಾಕೆಂದರೆ ಆ ಪೊಸಿಷನ್ಗೆ ಅವರೇ ಬಂದು ಕೂತ್ಕೋಬೇಕು. ಈಗ ಡ್ರೈವರ್ ಯಾವುದೋ ಒಂದು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಸೀಟ್ಗೆ ಒಂದು ಖರ್ಚಿಪ್ಪ ಹಾಕಿದಾಗ ಅವರೇ ಬಂದು ಕೂತ್ಕೋಬೇಕು. ಅದೇ ರೀತಿ ಏನು ಮಾಡ್ತಿದ್ದಾರೆ ಅಂದರೆ ಈಗ ಆ ಸೀಟ್ಗೆ ಅವರು ಉಗಿದ್ಬಿಟ್ಟು ಬೇರೆಯವರು ಬಂದು ಕೂತ್ಕೊಳ್ಳೋಂಗಿಲ್ಲ. ಆ ಟೈಪ್ ಮಾಡ್ತಾ ಇದ್ದಾರೆ. ರಾಜಕೀಯ ಅನ್ನೋದು ಇಟ್ ಈಸ್ ಡಾಕ್ಟರ್ BR ಅಂಬೇಡ್ಕರ್ ಹೇಳುವಂಗೆ ಪೊಲಿಟಿಕಲ್ ಪವರ್ ಇಸ್ ದಿ ಮಾಸ್ಟರ್ ಕೀ ಟು ವಿಚ್ ಯು ಕ್ಯಾನ್ ಅನ್ಲಾಕ್ ಆಲ್ ದಿ ಡೋರ್ಸ್ ಆಫ್ ಪ್ರೋಗ್ರೆಸ್. ಒಂದು ಮನೆಯ ಮಾಸ್ಟರ್ ಚಾವಿ, ಮೇನ್ ಡೋರ್ ಕೀ ತಗೊಂಡ್ರೆ ರಾಜಕೀಯ ಅಸಮಾನತೆ ಆಗಿರ್ಬೋದು, ಸಾಮಾಜಿಕ ಅಸಮಾನತೆ ಆಗಿರ್ಬೋದು, ಆರ್ಥಿಕ ಅಸಮಾನತೆ ಆಗಿರ್ಬೋದು, ಎಲ್ಲನೂ ನಿರ್ಮೂಲನೆ ಮಾಡುವ ಚಾವಿ ಕೀ ಪೊಲಿಟಿಕಲ್ ಪವರ್. ಅದಕ್ಕೆ ಅಂಬೇಡ್ಕರ್ ಅವರ ತನ್ನ ಜೀವಿತಾವಧಿಯಲ್ಲಿ ಎಜುಕೇಷನ್ ತಗೊಂಡು ಚಳುವಳಿ ಮಾಡಿ 1935 ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಕಟ್ತಾರೆ, 1942 ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಕಟ್ತಾರೆ, 1955 ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂತ ಕಟ್ಕೊಂಡು ತನ್ನ ರಾಜಕೀಯ ಪಕ್ಷಗಳಲ್ಲಿ ಗೆದ್ದುಕೊಂಡು ಅವರು RPI ಕಟ್ತಕ್ಕೋತಿದ್ರೆ ಅಷ್ಟೊಳಗೆ ಸತ್ತೋಗ್ತಾರೆ. ರಾಜಕೀಯ ಇದೆಯಲ್ಲ, ಇದು ಕಾನೂನು ಮಾಡುವಂಥ ಜಾಗ. ಕಾನೂನು ಮಾಡುವಂಥ ಜಾಗಕ್ಕೆ ಈ ಯಂಗ್ಸ್ಟರ್ಸು ಈ ಜಾಗೃತ ಕರ್ನಾಟಕ ಮಾಡ್ತಿದೆಯಲ್ಲ, ಈ ಅತ್ಯುತ್ತಮವಾದ ಕೆಲಸ. ಎಲ್ಲ ವಿದ್ಯಾರ್ಥಿಗಳ ಅವರಲ್ಲಿರುವ ಆ ಪೊಟೆನ್ಷಿಯಲ್ನ ಎತ್ತಿ ಅವರು ಮುಂದೆ ರಾಜಕೀಯದಲ್ಲಿ ತಮ್ಮನ್ನು ತಾವು ತೋರಿಸ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಜಾಗೃತ ಕರ್ನಾಟಕ ಈ ಕೆಲಸ ಎಲ್ಲ ಮಾಡ್ತಾ ಇದೆ, ಅದಕ್ಕೆ ಭಾರಿ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗ್ತೀನಿ. ಜೈ ಭೀಮ್, ಜೈ ಕರ್ನಾಟಕ.
ಇಲ್ಲ, ವಿದ್ಯಾರ್ಥಿ ಯುವಜನರಲ್ಲಿ ರಾಜಕಾರಣದ ಕುರಿತಾಗಿ ಏನು ಆಸಕ್ತಿ ಇದೆ ಮತ್ತು ಅವ್ರು ಏನು ಭಾವಿಸ್ತಾ ಇದ್ದಾರೆ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಸಲುವಾಗಿ, ಮತ್ತು ಬಹುಶಃ ನಮ್ಮ ರಾಜಕಾರಣ ಇವತ್ತಿನ ದಿನ ಎದುರಿಸ್ತಾ ಇರುವಂಥ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಬಹುಶಃ ನಮ್ಮ ವಿದ್ಯಾರ್ಥಿ ಯುವಜನರಲ್ಲಿ ಅದಕ್ಕೆ ಪರಿಹಾರಗಳಿರ್ಬೋದು ಅಂತ ಕೂಡ ನಾವು ಗಾಢವಾಗಿ ನಂಬ್ತೀವಿ. ಆ ಕಾರಣದಿಂದಾಗಿ ಜಾಗೃತ ಕರ್ನಾಟಕದ ವತಿಯಿಂದ ಮುಂಚೆ ಧಾರವಾಡದಲ್ಲಿ ಮಾಡಿದ್ದೆ, ಇವತ್ತು ಮೈಸೂರಿನಲ್ಲಿ ಈ ರಾಜಕಾರಣ ಬದಲಾಗಬೇಕು ಅಂತಂದ್ರೆ ಅದೊಂದು ಉತ್ತಮ ಅಸ್ತರ ದೇಶದ ಅಭಿವೃದ್ಧಿಗೆ, ಅದಕ್ಕೆ ಒಳ್ಳೆಯವರು ಪ್ರವೇಶಿಸಬೇಕಾ ಇಲ್ವಾ ಅನ್ನೋವಂಥ ಟಾಪಿಕ್ ಮೇಲೆ ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಿತ್ತು. ತುಂಬ ಚೆನ್ನಾಗಿ ಮಾತಾಡಿದ್ರು, ಒಬ್ಬರಿಗಿಂತ ಒಬ್ಬರು ಬಹಳ ಚೆನ್ನಾಗಿ ನಮ್ಗೆಲ್ರಿಗೂ ಆಶಾಭಾವನೆ ಹುಟ್ಟಿಸುವ ರೀತಿ ಒಳಗಡೆ ಮಾತಾಡಿದ್ರು. ಅದೇ ರೀತಿಯಲ್ಲಿ ಕರ್ನಾಟಕದ ಸರ್ಕಾರ ಕ್ಯಾಂಪಸ್ನಲ್ಲಿ ಮತ್ತೆ ಯೂನಿಯನ್ ಎಲೆಕ್ಷನ್ಸ್ ಮಾಡಬೇಕು ಅಂತ ಹೇಳ್ತಿರೋ ಹಿನ್ನೆಲೆಯಲ್ಲಿ ಆ ಬಗ್ಗೆ ಒಂದು ಪ್ರಬಂಧ ಸ್ಪರ್ಧೆ ಕೂಡ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿ ಸಂಘದ ಚುನಾವಣಾ ರಾಜಕಾರಣ ಇರಬೇಕಾ ಇಲ್ವಾ ಅಂತ ಎರಡರಲ್ಲೂ ಕೂಡ ಅತ್ಯುತ್ತಮವಾದ ರೀತಿಯಲ್ಲಿ ಈ ಭಾಗದ ವಿದ್ಯಾರ್ಥಿ ಯುವಜನರು ಭಾಗವಹಿಸಿದ್ದಾರೆ. ಥ್ಯಾಂಕ್ ಯು. ಎಷ್ಟು ಟೋಟಲ್ ಸ್ಟೂಡೆಂಟ್ಸ್ ಬಂದಿದ್ರು? ಇಲ್ಲ, ಇದು ಮುಖ್ಯವಾಗಿ ಮೈಸೂರು, ಚಾಮರಾಜನಗರ, ಕೊಡಗು, ಹಾಸನ ಮತ್ತು ಮಂಡ್ಯ ಜಿಲ್ಲೆಗಳ ವಿದ್ಯಾರ್ಥಿ ಯುವಜನರಿಗಾಗಿ 18ರಿಂದ 30 ವಯಸ್ಸಿನ ವಿದ್ಯಾರ್ಥಿ ಯುವಜನರಿಗಾಗಿ ಏರ್ಪಡಿಸಿದ್ದು. ಒಟ್ಟು 80 ಜನ ವಿದ್ಯಾರ್ಥಿಗಳು ಇದರೊಳಗಡೆ ಭಾಗವಹಿಸಿದ್ದಾರೆ. ಸೊ ಮುಂದಕ್ಕೆ ಯಾವ ಥರ ಯೋಚನೆ ಮಾಡ್ತೀರಾ ಸರ್? ಈಗ ನೀವು ಏನು ಅವೇರ್ನೆಸ್ ಮಾಡ್ತಾ ಇದ್ದೀರಾ, ಯಾವ ಥರ ಬದಲಾವಣೆ ಆಗುತ್ತಾ? ಇದನ್ನ ನಾವು ಇಡೀ ರಾಜ್ಯದಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ, ಎಲ್ಲ ಜಿಲ್ಲೆಗಳಲ್ಲೂ ಕೂಡ. ಅದನ್ನ ನೋಡ್ತಾ ಇದ್ರೆ ಈ ಹಿಂದಿನ ಈಗ 30ರಿಂದ ಬಹುಶಃ 45-50 ವಯಸ್ಸಿನಲ್ಲಿ ಇರುವಂಥವ್ರು ಏನು ಯೋಚನೆ ಮಾಡ್ತಿದ್ರು ಅನ್ನೋದು ನಾವು ನೋಡಿದ್ದೀವಿ, ನಾವೆಲ್ಲ ಆ ವಯೋಮಾನಕ್ಕೆ ಸೇರಿದವರು. ಬಟ್ ಈಗಿನ ವಿದ್ಯಾರ್ಥಿ ಯುವಜನರ ಮೇಲೆ ವಿಶೇಷವಾದ ವಿಶ್ವಾಸ ಇಡ್ಬೋದು ಅಂತ ನಮ್ಗೆ ಅನಿಸ್ತದೆ. ನಾನು ಡಾಕ್ಟರ್ ವಾಸು, ಜಾಗೃತ ಕರ್ನಾಟಕ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪೂಜಾಶ್ರೀ HM ಅಂತ. ನಾನು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಹೆಡಿಯಾಲ ಗ್ರಾಮದಿಂದ ಬಂದಿದ್ದೀನಿ. ಈ ದಿನ ಜಾಗೃತ ಕರ್ನಾಟಕದವರು ಆಯೋಜಿಸಿದಂತಹ ಈ ಕಾರ್ಯಕ್ರಮ ಏನಿದೆ ಅದು ಯುವಕರಿಗೆ ತುಂಬಾ ಉಪಯುಕ್ತವಾದಂತಹ ಕಾರ್ಯಕ್ರಮ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತಂದ್ರೆ ಇತ್ತೀಚಿನ ರಾಜಕೀಯ ತುಂಬಾನೇ ಕಲುಷಿತವಾಗಿದೆ. ಅಂಥದ್ರಲ್ಲಿ ಈ ಯುವಕರಿಗೆ ಒಂದು ದಾರಿದೀಪವಾಗಿ ಸಂವಿಧಾನದ ಒಂದು ಅಡಿಯಲ್ಲಿ ಅದರ ನೇರ ದಿಟ್ಟವಾದಂತಹ ಅಂಶಗಳನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಈಗಿನ ಯುವಕರು ಹೇಗೆ ರಾಜಕೀಯದಲ್ಲಿ ಪಾಲ್ಗೊಳ್ಬೇಕು, ನಾವು ಯಾವ ರೀತಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಬೇಕು, ರಾಜಕೀಯದಲ್ಲಿ ತೊಡಗಿಸಿಕೊಳ್ಳುವಾಗ ಬರುವಂತಹ ಪ್ರಾಬ್ಲಮ್ಗಳು ಏನು ಅನ್ನೋದನ್ನ ಉತ್ತಮ ವ್ಯಕ್ತಿಗಳು ರಾಜಕೀಯಕ್ಕೆ ಬರಬೇಕಾ ಬೇಡವಾ ಅನ್ನೋದನ್ನ ಕೂಡ ಒಂದು ಡಿಬೇಟ್ ಆಗಿ ಹೇಳಿ ಒಂದು ಭಾಷಣ ಸ್ಪರ್ಧೆನ ಕೂಡ ಏರ್ಪಡಿಸಿದ್ರು. 150ಕ್ಕಿಂತ ಹೆಚ್ಚು ಮಕ್ಕಳು ಕೂಡ ಇಲ್ಲಿಗೆ ಬಂದು ಕೆಲವರು ಭಾಷಣಗಳನ್ನ ಮಾಡಿದ್ರು. 40ಕ್ಕೂ ಹೆಚ್ಚಿನ ಮಕ್ಕಳು ಭಾಷಣಗಳನ್ನ ಮಾಡಿದ್ದಾರೆ. 60-70 ಮಕ್ಕಳು ಪ್ರಬಂಧಗಳನ್ನ ಬರೆದಿದ್ದಾರೆ. ಅಲ್ಲಿ ಬಂದಂತಹ ವಿದ್ಯಾರ್ಥಿಗಳಿಗೆ ಪ್ರಥಮ, ದ್ವಿತೀಯ ಮತ್ತು ಉತ್ತಮ ಒಂದು ಪ್ರೈಸ್ ಗಳನ್ನ ಕೊಟ್ಟಿದ್ದಾರೆ. ಇದು ತುಂಬಾ ಸಂತೋಷಕರ ವಿಷಯ. ಏನಕ್ಕೆ ಅಂತಂದ್ರೆ ಮುಂದೆ ಬರಬೇಕು, ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇದೆ, ಅಥವಾ ನಮ್ಮ ದೇಶವನ್ನ ಯಾವ ರೀತಿಯಲ್ಲಿ ಆಳ್ವಿಕೆ ಮಾಡಬೇಕು, ಹೇಗೆ ಇರಬೇಕು ಅನ್ನುವಂತಹ ಒಂದು ಯುವಕರ ಆಲೋಚನೆ ಏನಿದೆ ಅದನ್ನ ದಿಟ್ಟವಾಗಿ ಅವರು ಎದುರಿಸಿ ಅವರ ಒಂದು ಯೋಚನೆಗೆ ಮುಂಬರುವಂತಹ ದಾರಿಗಳಲ್ಲಿ ಅನುಕೂಲವಾಗುವಂತೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕಾಗಿ ನಾನು ಜಾಗೃತ ಕರ್ನಾಟಕದವರಿಗೆ ತುಂಬಾನೇ ಧನ್ಯವಾದ ಹೇಳ್ತೇನೆ. ಹಾಗೇನೆ ಮುಂದೆ ಬರುವಂತಹ ದಿನಗಳಲ್ಲೂ ಕೂಡ ಇದೇ ರೀತಿಯ ಅತ್ಯುತ್ತಮ ಕಾರ್ಯಕ್ರಮಗಳನ್ನ ಮಾಡ್ತಾ ಹೋಗ್ಲಿ, ಯುವಕರಿಗೆ ಒಂದು ದಾರಿದೀಪ ಆಗ್ತಾ ಹೋಗ್ಲಿ ಅಂತ ನಾನು ಕೇಳ್ಕೊಳ್ತಾ ತಮ್ಮೆಲ್ರಿಗೂ ಧನ್ಯವಾದ ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್.